ನಾವ ಈ ವಿಡಿಯೋದಾಗ ಸ್ಟ್ರಿಂಗ್ದಾಗ ಸ್ಪ್ಲಿಟ್ ಅನ್ನುವಂಥ ಮೆಥಡನ್ನ ಯಾವ ರೀತಿ ಯೂಸ್ ಮಾಡ್ಬೇಕಾ ಅದರದ ಯೂಸ್ ಕೇಸ್ ಏನಂತ ಹೇಳಿ ನೋಡೋಣ. ಸ್ಪ್ಲಿಟ್ನ ಬೇಸಿಕಲಿ ಇನ್ ಕೇಸ್ ಗಿವನ್ ಸ್ಟ್ರಿಂಗ್ದಾಗ ಈ ರೀತಿ ಕಾಮಾ ಸಪ್ರೇಟೆಡ್ ಫೀಲ್ಡ್ಸ್ ಇದ್ದು ಇಲ್ಲಿ ನಾವು ನೋಡಿದೇವು ಅಂತಂದ್ರೆ 101 ಆದ್ಮೇಲೆ ಕಾಮಾ ಐತಿ, ಅದಾದ್ಮೇಲೆ ಜಾನ್ ಡೋ ಆದ್ಮೇಲೆ ಮತ್ತೊಂದು ಕಾಮಾ ಐತಿ, ಅದಾದ್ಮೇಲೆ 25 ಆದ್ಮೇಲೆ ಮತ್ತೊಂದು ಕಾಮಾ ಐತಿ. ಸೊ ಇನ್ ಕೇಸ್ ಸ್ಟ್ರಿಂಗ್ ದಾಗ ಈ ರೀತಿ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂ ಇದ್ದು ಅಥವಾ ಏನಾರ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಂದ್ರೆ ಕೋಲನ್ ಇಂದ ಅಥವಾ ನ್ಯೂ ಲೈನ್ ಇಂದ ಈ ರೀತಿ ಸ್ಟ್ರಿಂಗ್ ಸಪ್ರೇಟೆಡ್ ಆಗಿದ್ದು ಅಂತಂದ್ರೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ಫೆಚ್ ಮಾಡಾಕ ನಾವು ಸ್ಪ್ಲಿಟ್ ನ ಯೂಸ್ ಮಾಡ್ತೀವ. ಸೊ ಈ ಎಕ್ಸಾಂಪಲ್ ದಾಗ ನೋಡಿದ್ರ ನಮಗ ಏನ್ ಮಾಡಾಕತ್ತೀವಿ, ನಾವ CSV ಫೈಲ್ ದಾಗ ಇರುವಂತ ಡಾಟಾ ಐತಿ ನಮ್ಗೆ ಈ ರೀತಿ. ಸೊ ಈ ಡಾಟಾ ನೋಡಿದ್ರೆ ನಮ್ಗೆ ಏನೂ ಅರ್ಥ ಆಗಂಗಿಲ್ಲ. ಇದನ್ನ ನಾವ ಮೀನಿಂಗ್ಫುಲ್ ಡಾಟಾನ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲೇ ನಾವ ಸ್ಟ್ರಿಂಗ್ ದಾಗ ಇರುವಂತ ಸ್ಪ್ಲಿಟ್ ನ ಯೂಸ್ ಮಾಡಾಕತ್ತೀವಿ. ನಾವು ಫಸ್ಟ್ ಇವೆಲ್ಲಾ ಡಾಟಾ ನೋಡಿದ್ರೆ ನಮ್ಗೆ ಏನೈತಿ, ನ್ಯೂ ಲೈನ್ ಕ್ಯಾರೆಕ್ಟರ್ ಇಂದ ಇವು ಫಸ್ಟ್ ಏನಾಗ್ಯಾವ ಸಪ್ರೇಟೆಡ್ ಅದಾವ. ಅದಕ್ಕೆ ನಾನು ಫಸ್ಟಿಗೆ ಸ್ಪ್ಲಿಟ್ ನ್ಯೂ ಲೈನ್ ಕ್ಯಾರೆಕ್ಟರ್ ಮ್ಯಾಗ ಮಾಡಿದೆ. ಇದೇನ್ ಮಾಡ್ತ ನನಗ ಅರೇನ ರಿಟರ್ನ್ ಮಾಡ್ತ. ಸೊ ಇಲ್ಲಿ ನಾನು ಅದನ್ನ ರೋಸ್ ಅನ್ನುವಂತ ಅರೇದಾಗ ಸ್ಟೋರ್ ಮಾಡಾಕತ್ತೀನಿ. ಸೊ ನನಗ ಫಸ್ಟ್ ರೋದಾಗ ಈ ಡಾಟಾ ಇರ್ತೈತಿ, ಸೆಕೆಂಡ್ ರೋದಾಗ ಈ ಡಾಟಾ ಇರ್ತೈತಿ, ಥರ್ಡ್ ರೋದಾಗ ಈ ಡಾಟಾ ಇರ್ತೈತಿ. ಯಾಕಂದ್ರೆ ನಾನು ಸ್ಪ್ಲಿಟ್ ನ್ಯೂ ಲೈನ್ ಮ್ಯಾಗ ಮಾಡಾಕತ್ತೀನಿ. ಸ್ಟಿಲ್ ನಮಗ ಇದ ಮೀನಿಂಗ್ಫುಲ್ ಡಾಟಾ ಆಗಂಗಿಲ್ಲ. ಸೊ ಇದು ನಾವು ನೋಡಿದ್ರೆ ನಮ್ಗೇನೂ ಅರ್ಥ ಆಗಿಲ್ಲ ಇದನ್ನ. ಸೊ ಈ ಡಾಟಾ ನೋಡಿದ್ರೆ ನಮ್ಗೇನೂ ಅರ್ಥ ಆಗಿಲ್ಲ. ಅದಕ್ಕೆ ನಾನೇನ್ ಮಾಡಾಕತ್ತೀನಿ, ಇಲ್ಲೇ ಈ ಲೂಪ್ದಾಗ ಇಟ್ರೇಟ್ ಮಾಡಿ ಅಗೇನ್ ಈ ಇಂಡಿವಿಜುವಲ್ ರೋನ ಕಾಮಾ ಮೇಲೆ ಸ್ಪ್ಲಿಟ್ ಮಾಡಾಕತ್ತೀನಿ. ಯಾಕಂದ್ರೆ 101 ಆಗಿಂದ ಅಗೇನ್ ಕಾಮಾ ಐತಿ. ಸೊ ಜಾನ್ ಡೋ ಆದ್ಮೇಲೆ ಅಗೇನ್ ಕಾಮಾ ಐತಿ, 25 ಆದ್ಮೇಲೆ ಅಗೇನ್ ಕಾಮಾ ಐತಿ. ಅದಕ್ಕೆ ನಾನು ಕಾಮಾ ಮ್ಯಾಗ ಸ್ಪ್ಲಿಟ್ ಮಾಡಾಕತ್ತೀನಿ. ಸೊ ಇದು ಸ್ಪ್ಲಿಟ್ ಏನ್ ಮಾಡ್ತೈತಿ, ಅರೇನ ರಿಟರ್ನ್ ಮಾಡ್ತೈತಿ. ಆ ಅರೇನ ನಾನು ಕಾಲಮ್ಸ್ ಅನ್ನುವಂತ ವೇರಿಯೇಬಲ್ ದಾಗ ಸ್ಟೋರ್ ಮಾಡಾಕತ್ತೀನಿ. ಸೊ ಈ ಕಾಲಮ್ಸ್ 0 ದಾಗ ಏನೈತಿ, ID ಐತಿ. ಕಾಲಮ್ 1 ದಾಗ ನೇಮ್ ಐತಿ. ಕಾಲಮ್ 2 ದಾಗ ಏಜ್ ಐತಿ. ಕಾಲಮ್ಸ್ 3 ದಾಗ ಸಿಟಿ ಐತಿ. ಸೊ ನಮ್ಗ ಈ ರೀತಿ ಮೀನಿಂಗ್ಫುಲ್ ಡಾಟಾ ಬಂತ. ಅದಾದ್ಮೇಲೆ ನಾ ಇಲ್ಲಿ ಏನ್ ಮಾಡಾಕ್ತೀನಿ, ಪ್ರಿಂಟ್ ಮಾಡಾಕ್ತೀನಿ. ID ದಾಗ ID ಪ್ರಿಂಟ್ ಮಾಡಾಕ್ತೀನಿ, ನೇಮ್ ದಾಗ ನೇಮ್ ಪ್ರಿಂಟ್ ಮಾಡಾಕ್ತೀನಿ, ಏಜ್ ದಾಗ ಏಜ್ ಪ್ರಿಂಟ್ ಮಾಡಾಕತ್ತೀನಿ, ಸಿಟಿ ದಾಗ ಸಿಟಿ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ನಮಗ ಯೂಸರ್ ಡಾಟಾ ಅಂತೇಳಿ ಈ ರೀತಿ ಬರ್ತೈತಿ, 101 ನೇಮ್, ಏಜ್, ಸಿಟಿ ಅಂತೇಳಿ. ಸೊ ಈ ರೀತಿ ನಾವ ಸ್ಟ್ರಿಂಗ್ ಸ್ಪ್ಲಿಟ್ ನ ಯೂಸ್ ಮಾಡ್ತೀವ. ಸೊ ನಮಗ ಏನ CSV ಡಾಟಾದಾಗ ಅರ್ಥ ಆಗ್ಲಾರ್ದಂತ ಡಾಟಾ ಇತ್ತಲ್ಲ, ಅದನ್ನ ನಾವ ಸ್ಪ್ಲಿಟ್ ಯೂಸ್ ಮಾಡ್ಕೊಂಡು ಈ ರೀತಿ ಮೀನಿಂಗ್ಫುಲ್ ಡಾಟಾ ಆಗಿ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಂಡಿವ. ಸೊ ಇಷ್ಟ ಸ್ಟ್ರಿಂಗ್ ಸ್ಪ್ಲಿಟ್ ಬಗ್ಗೆ. ಆಮೇಲೆ ಇದು ಸ್ಟ್ರಿಂಗ್ ಸ್ಪ್ಲಿಟ್ ಯಾವ ರೀತಿ ಯೂಸ್ ಮಾಡ್ಕೊಂಡ ನಾವ ಡಾಟಾನ ಮೀನಿಂಗ್ಫುಲ್ ಡಾಟಾ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ. ಹೊಸದೇನ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವ ನೆಕ್ಸ್ಟ್ ವಿಡಿಯೋಯಿಂದ ಕಲೆಕ್ಷನ್ ಫ್ರೇಮ್ ವರ್ಕ್ ಬಾರಿ ಇಂಪಾರ್ಟೆಂಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.